ಕಳೆದ 4 ದಶಕಗಳಿಂದ ಓಮನ್ನ ಮಸ್ಕತ್ನಲ್ಲಿ ಇಂಟೀರಿಯರ್ ಡಿಸೈನ್ ಹಾಗೂ ಕಾಂಟ್ರಾಕ್ಟಿಂಗ್ ಕ್ಷೇತ್ರದಲ್ಲಿ ಜನಪ್ರಿಯವಾಗಿರುವ ಮಲ್ಟಿಟೆಕ್ ಟ್ರೇಡಿಂಗ್ ಅಂಡ್ ಕಾಂಟ್ರಾಕ್ಟಿಂಗ್ ಎಲ್ಎಲ್ಸಿ ಕಂಪನಿಯ ಸಹ ಸಂಸ್ಥೆಯಾಗಿರುವ ಬೆಂಗಳೂರಿನ ದಿ ವಾಲ್ನಟ್ ವೈನ್ಸ್ ಇದರ ಅತ್ಯಾಧುನಿಕ ಪೀಠೋಪಕರಣ ಉತ್ಪಾದನಾ ಘಟಕವು ಬೆಳುಪುವಿನ ಕೆಐಎಡಿಬಿ ಕೈಗಾರಿಕಾ ವಲಯದಲ್ಲಿ ಕಾರ್ಯಾರಂಭಗೊಂಡಿದೆ. ಹಾಗಾದ್ರೆ ಹೇಗಿದೆ ಈ ಘಟಕ ಅನ್ನೋದನ್ನ ನೋಡಿಕೊಂಡು ಬರೋಣ ಬನ್ನಿ. ನಾವೀಗ ನಮ್ಮ ಹೊಸ ಪ್ರಿಮೈಸಸ್ ವಾಲ್ನಟ್ ವೈನ್ ಫ್ಯಾಕ್ಟ್ರಿ ಮುಂದ್ಗಡೆ ಇದ್ದೇವೆ ನಾವು. ಸೊ ದಿಸ್ ಈಸ್ ಅವರ್ ಥರ್ಡ್ ವೆಂಚರ್ ಇನ್ ಇಂಡಿಯಾ. ನಾವು ವಿ ಆರ್ ಸುಮಾರು 40 ವರ್ಷದಿಂದ ನಮ್ಮ ಮಸ್ಕತ್ತಲ್ಲಿ ಇದೇ ಥರದ ಒಂದು ಕಂಪನಿಯನ್ನು ನಡೆಸ್ಕೊಂಡು ಬಂದು ಅದರಿಂದ ಇನ್ಸ್ಪೈರ್ ಆಗಿ ನಮ್ಮ ಊರಿಗೆ ಏನಾದರೂ ಮಾಡಬೇಕಂತ ಒಂದು ಉದ್ದೇಶದಿಂದ ನಮ್ಮ ಹುಟ್ಟಿದ ಊರಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಮಾಡಬೇಕು ಅಂತ ಒಂದು ಆಕಾಂಕ್ಷೆಯಿಂದ ಮಾಡಿದ್ದೇವೆ. ವಿ ಆರ್ ವೆರಿ ಸ್ಪೆಷಲೈಸ್ ಇನ್ hospitality industries and healthcare and domestic and households, MNC companies ಇಂಥ ಆಫೀಸ್ ಸೆಟಪ್ ಡಿಸೈನ್ ಆ್ಯಂಡ್ ಫರ್ನಿಷಿಂಗ್ ಕಂಪನಿಯನ್ನು ಮಾಡ್ತಾ ಬಂದಿರ್ತೇವೆ. ಎಲ್ಲ ಥರದ ಫರ್ನಿಚರ್ ಮತ್ತು ಇಂಟೀರಿಯರ್ ಫಿಟ್ಔಟ್ ಮತ್ತು ಫಿಟೆಡ್ ಫರ್ನಿಚರ್ ಮಾಡುವಲ್ಲಿ ನಾವು ಯಶಸ್ವಿಯನ್ನು ಕಂಡು ತಮ್ಮ ಊರಿಗೂ ಅದೇ ಥರದ ಒಂದು ಉದ್ದಿಮೆಯನ್ನು ತರಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಅದೇ ಏಮನ್ನು ರೀಚ್ ಆಗಬೇಕಂತ ಇಲ್ಲಿ ತನಕ ಮುಟ್ಟಿ ನಾವು ಸುಮಾರು 2016ರಲ್ಲಿ ದ ವಾಲ್ನಟ್ ವೈನ್ ಅಂತ ನ್ಯೂ ಸಂಸ್ಥೆಯೊಂದನ್ನು ಬ್ಯಾಂಗ್ಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಆಮೇಲೆ ಈಗ ನಾವು ಟುಡೇ ವಿ ಆರ್ ಪ್ಲಾನ್ ಟು ಪುಟ್ ಅವರ್ ಸೆಕೆಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ in our native, which is in Kapu, and we already started producing our furniture here in our new factory. This is called phase 1. Our phase 2 premises is coming just behind here with the bigger facility. ಆವಾಗಲೇ ನಾವು ಫೌಂಡೇಶನ್ ಸ್ಟೋನ್ ಲೇ ಮಾಡಿ ಆಗಿದೆ. ಈಗ ಕೆಲಸ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಆಮೇಲೆ ನಾವು ನಮ್ಮ ಈಗ ಮಾಡಿದಂಥ ಫೆಸಿಲಿಟಿಯನ್ನು ಹಿಂದೆ ಕಾಣ್ತಾ ಇದೆ. ವಿ ವಿಲ್ ವಾಕ್ ದೇರ್ ಆ್ಯಂಡ್ ವಿ ವಿಲ್ ಶೋ ದ್ಯಾಟ್ ಫೆಸಿಲಿಟಿ. ಈ ಬಗ್ಗೆ ಪ್ರಿಮೈಸಸ್ನ ಬಗ್ಗೆ ಹೇಳುವುದಾದರೆ ನಾವು ಈಗ ಫಸ್ಟ್ ಫೇಸಲ್ಲಿ ಸುಮಾರು 60,000 ಸ್ಕ್ವೇರ್ ಫೀಟಲ್ಲಿ ಇದನ್ನು ಬಿಲ್ಡಪ್ ಮಾಡಿದ್ದೇವೆ ನಾವು. ಅದರಲ್ಲಿ 4 ಸೆಗ್ಮೆಂಟ್ ಆಗಿ ನಾವು ಕನ್ಸ್ಟ್ರಕ್ಷನ್ ಮಾಡಿದೆ. ಒಂದು ಮೆಷಿನ್ ಶಾಪು, ಸೆಕೆಂಡ್ ಇಸ್ ಅ ಸ್ಟೋರೇಜ್ ಪ್ರಿಮೈಸಸ್. ದಿಸ್ ಈಸ್ ಜಸ್ಟ್ ಎ ಸ್ಟೋರೇಜ್ ರಾ ಮೆಟೀರಿಯಲ್ಸ್ ಅಂತ ಒಂದು ಏರಿಯಾ ಮಾಡಿದ್ದೇವೆ. ಆಮೇಲೆ ದರ್ ಈಸ್ ಎ ಸ್ಪೆಷಲೈಸ್ ಏರಿಯಾ ಫಾರ್ ಪೇಂಟ್ ಬೂತ್. ಆ್ಯಕ್ಚುಲಿ ಸಿನ್ಸ್ ವಿ ಆರ್ ಇನ್ ಟು specialized polishing and PU coating system ಇರುವುದಕ್ಕಿಂತ one segment is for that also in this 60,000 square feet, and final finishing preparation and finishing area, ಆಮೇಲೆ upholstery area, ಆಮೇಲೆ dispatching area ಅಂತ ಕಂಟಿನ್ಯೂಸ್ ಆಗಿ 3 ರಿಂದ 6 ಸೆಗ್ಮೆಂಟನ್ನು ಬೈ ಸೆಗ್ಮೆಂಟ್ ಎಲ್ಲ ಮಾಡಿಕೊಂಡು ಇದನ್ನು ಸಿಸ್ಟಮ್ ಮಾಡಿದ್ದೇವೆ. ಆಲ್ ಟುಗೆದರ್ once again I repeat, around 60,000 square feet. Only the shaded area is built for this premises called phase 1. ಇದು ಬಂದು ನಮ್ಮದು CNC ಮಲ್ಟಿ ರೌಟರ್ ಮೆಷಿನ್. ಇದು ಮಲ್ಟಿಪಲ್ ಯೂಸ್ ಆಗುತ್ತೆ. ಇದರಲ್ಲಿ ಆಟೋಮೇಷನ್ ವಿತ್ the self routing and cutting and any kind of 3D designs and anything, self tools changing facility is there. It is a modern and one of the advanced CNC unit here, which is under operational right now. ಇದನ್ನು ನಾವು ಚೇರ್ ಬೇಸು ಮತ್ತು ರೌಟಿಂಗು ಮತ್ತು CNC and the design facility we are doing for this machine, that facility. ಇಲ್ಲಿ 5 ton ಇದು ದಿಸ್ ಕ್ರೇನ್ ಇನ್ಬಿಲ್ಟ್ ಮಾಡಿದ್ದೇವೆ. ಆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕ್ಯಾನ್ ಬಿ ಮೂವ್ಡ್ ವಿತ್ ದಿಸ್ ಕ್ರೇನ್, ಇನ್ಬಿಲ್ಟ್ ಅಫಿಷಿಯಲ್ ಕ್ರೇನ್. ಈ ಮೆಷಿನ್ ಬಂದು ದಿಸ್ ಈಸ್ ದ ಹಾರ್ಡ್ ಟಿಂಬರ್ ಕಟಿಂಗ್ ಮೆಷಿನ್. ದಿಸ್ ಆಲ್ಸೋ ಮಲ್ಟಿ ಫಂಕ್ಷನಲ್ ಮೆಷಿನ್. ಇದು ಸೆಲ್ಫ್ ರೌಟಿಂಗ್, ಗ್ರೈಂಡಿಂಗ್, ಪ್ಲೇನಿಂಗ್ ಮತ್ತು wood sizing machine. It is actually, this is also one of the advanced machine today. When you come here, this is called this is the edge binding machine. Edge binding is a semi-automatic machine we opted, and is a multifunctional fully automatic machine will be arriving soon actually, which is under order only, which is customized machine which is going to come. Currently we are using for this all edge binding, the veneer edge binding and the PVC edge binding, and it is a semi-automatic machine. This is also fully functional machine, and at a time we can have it
150 panels within 1 hour. We can take it for all the 4 sites, and the cutting and routing with knockdown fitting facility will be made of this machine. ಇದು ಬಂದು ಅದೇ ಪ್ಯಾನಲ್ ಕಟ್ಟಿಂಗ್ ಮೆಷಿನ್ ಅದು. ಈ ಮೆಷಿನಲ್ಲಿ ನಾವು ಅಂದರೆ ಎಟ್ ಎ ಟೈಮ್ 3-4 ಜನ ಕೆಲಸ ಮಾಡ್ಬೋದು. ಯಾವ ಥರದ ಕಟ್ಟಿಂಗನ್ನು ಕಂಪ್ಯೂಟರಲ್ಲಿ ಫೀಡ್ ಮಾಡಿ ಬಿಟ್ಟರೆ ಅದನ್ನು ತನ್ನಷ್ಟೇ ತಂದು ಕಟ್ ಮಾಡ್ತಾ ಅದರಲ್ಲಿ ನಾಕ್ಡೌನ್ ಫಿಟ್ಟಿಂಗ್ಗೆ ಬೇಕಾಗುವಂಥ ಏನು ಬೇಕಾದರೂ ಡ್ರಿಲ್ಲಿಂಗ್ ಆ್ಯಂಡ್ ಕೋರಿಂಗ್ ಎವ್ರಿಥಿಂಗ್ ಎಲ್ಲ ಕೆಲಸ ಈ ಮೆಷಿನ್ ಮಾಡ್ತದೆ. ಇದು ಫುಲ್ಲಿ ಅಡ್ವಾನ್ಸ್ಡ್ ಮೆಷಿನ್. ಈಗ ಲೇಟೆಸ್ಟ್ ಅಡ್ವಾನ್ಸ್ಡ್ ಮೆಷಿನ್ ತಂದಿದ್ದೇವೆ. ಸೊ ಇದರಲ್ಲೂ ಮಿನಿಮೈಸ್ ಲೇಬರ್ ವರ್ಕಿಂಗ್ ಇನ್ ದಿಸ್ ಮೆಷಿನ್. ಇಲ್ಲಿ ಬಂದಮೇಲೆ ದಿಸ್ ಸೆಮಿ ಪ್ರೆಸ್ಸಿಂಗ್ ಮೆಷಿನ್. ಇದು ಮೆಷಿನಲ್ಲಿ ಹೈಡ್ರೋಲಿಕ್ ಪ್ರೆಸ್ಸಿಂಗ್ ಸಿಸ್ಟಮಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಇದು ನಾವು ಯೂಸ್ ಮಾಡ್ತೇವೆ ಪ್ಲೈವುಡ್ಗೆ ವಿನಿಯರು ಮತ್ತು ಲ್ಯಾಮಿನೇಷನ್ ಪ್ರೆಸ್ ಮಾಡಲಿಕ್ಕೆ. ಬಟ್ ಇದು ಎಲೆಕ್ಟ್ರಿಕ್ ಆಪರೇಷನಲ್ ಮೆಷಿನ್ ಆದ್ರೂ ಇದು ಹೈಡ್ರೋಲಿಕಲ್ಲಿ ಪ್ರೆಸ್ ಆಗ್ತಾ ಉಂಟು. ಕೋಲ್ಡ್ ಪ್ರೆಸ್ಸಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ದಿಸ್ ವಿ ಆರ್ ಯೂಸಿಂಗ್ ಫಾರ್ ದಿ ಡೋರ್ ಪ್ರೆಸ್ಸಿಂಗ್ and panel pressing and all this lamination and veneer pressing use ಮಾಡ್ತಾ ಇದ್ದೇವೆ. One of the advanced machine technology used in this machine also. Cold press ಆದಮೇಲೆ ಇದು ಹಾಟ್ ಪ್ರೆಸ್ಸಿಂಗ್ ಮೆಷಿನ್ ಬರ್ತಾ ಇದೆ. ಇಲ್ಲಿ ಹಾಟ್ ಪ್ರೆಸ್ ಮಿಷಿನಲ್ಲಿ 1 ಗಂಟೆಗೆ ಸುಮಾರು 100-150 ಡೋರನ್ನು ಪ್ರೆಸ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಡೋರು. ಇದರಲ್ಲಿ ಡೋರ್ ಕೋರ್ ಪ್ರೆಸ್ ಮಾಡಿ ಅದಕ್ಕೆ ವಿನಿಯರು ಮತ್ತು ಲ್ಯಾಮಿನೇಷನ್ನು ಇಲ್ಲಾಂದರೆ ಯಾವ ಥರದ ಸರ್ಫೇಸ್ ಫಿನಿಶ್ ಬರುತ್ತೆ ಅದನ್ನು ಸ್ಪೀಡ್ ಇದರಲ್ಲಿ ಮಾಡಲಿಕ್ಕೆ ಆಗುವಂಥ ಒಂದು ಮೆಷಿನ್ ಹಾಕಿದ್ದೇವೆ. ದಿಸ್ ಈಸ್ ಫುಲ್ಲಿ ಆಟೋಮೆಟಿಕ್ ಮೆಷಿನ್. ಲೆಸ್ ಮ್ಯಾನ್ ಪವರ್, 1-2 ಮ್ಯಾನ್ ಪವರ್ ಇಟ್ಕೊಂಡು ಇದನ್ನು ಮಾಡ್ಬೋದು ಅಂತ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಹಾಟ್ ಪ್ರೆಸ್ ಮಿಷಿನ್ ಇಲ್ಲಿ ಹಾಕಿದ್ದೇವೆ. ಅದು ಬಂದಮೇಲೆ ಇಲ್ಲಿ ಬಂದು ನಾವು ಟ್ರಪಜೋಡಿಯಲ್ ರೋಲಿಂಗ್ ಮೆಷಿನ್ ಅಂತ ಹಾಕಿದ್ದೇವೆ ನಾವು. ದಿಸ್ ಈಸ್ ಮೈನ್ಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದ ರೂಫ್ ಸ್ಯಾಂಡ್ವಿಚ್ ಪ್ಯಾನಲ್ಸ್ ಆ್ಯಂಡ್ ಟ್ರಪಜೋಡಿಯಲ್ ಅಲ್ಯೂಮಿನಿಯಮ್ ಆ್ಯಂಡ್ GI ಶೀಟ್ಸ್. ಸೊ ಇದರಲ್ಲಿ ಸೆಲ್ಫ್ ಬೆಂಡಿಂಗ್ ಆ್ಯಂಡ್ ಇಟ್ ಈಸ್ ಅ ಸೆಮಿ ಆಟೋಮೆಟಿಕ್ ಮೆಷಿನ್. ಅದು ಆವಾಗಲೇ ಹೇಳಿದಾಗೆ ಇದು ಏರಿಯಾ ನಮ್ಮದು ಬಂದು ಈ ಪಾಲಿಶಿಗೆ ಪ್ರಿಪರೇಷನ್ ಅಂತ ಒಂದು ಏರಿಯಾ ಇರುತ್ತೆ. ಇದು ಪ್ರಿಪರೇಷನ್ ಮಾಡೋದಂದರೆ ಇದನ್ನು ಫಸ್ಟು ಸೀಲಲ್ಲೆಲ್ಲ ಹೊಡೆದ ಮೇಲೆ ಈ ಪ್ಲೈವುಡ್ನ ಮೇಲೆ 3 ಕೋಟಲ್ಲಿ ಸ್ಯಾಂಡಿಂಗ್ ಡೌನ್ ಮಾಡ್ತೇವೆ. ಅದು ಸ್ಯಾಂಡಿಂಗ್ ಮತ್ತು ಪಾಲಿಶ್ ಪ್ರಿಪರೇಷನ್ ಏರಿಯಾ ಅಂತ ಹೇಳ್ತೇವೆ ಇದಕ್ಕೆ. ಇಲ್ಲೂ ಸುಮಾರು 10 ಜನ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. 10-12 ಜನ ಈ ಜಾಗದಲ್ಲಿ ಈ ಪಾಲಿಶ್ ಪ್ರಿಪರೇಷನ್ ಏರಿಯಾ ಕೆಲಸ ಮಾಡ್ತಾ ಇರ್ತಾರೆ ಅವರು. ಸೊ ಇದನ್ನು ಪಾಲಿಶ್ ಪ್ರಿಪರೇಷನ್ ಆಮೇಲೆ ಇಲ್ಲಿಂದ ಶಿಫ್ಟ್ ಆಗಿ ಪಾಲಿಶ್ ಬೂತಿಗೆ ಹೋಗ್ತದೆ. ಬೂತಲ್ಲಿ 3 ಜನ ತಗೊಂಡು ಪಾಲಿಶ್ ಎಲ್ಲ ಮಾಡ್ತಾರೆ. ಅದನ್ನು ನಾನು ಆಮೇಲೆ ತೋರಿಸ್ತೇನೆ ನಾನು ಬೂತಲ್ಲಿ. ಅಲ್ಲಿಂದ ಶಿಫ್ಟ್ ಆಗಿ ಮತ್ತೆ ಅದು ಕ್ಯೂರಿಂಗ್ ಏರಿಯಾ ಅಂತ ಬದಿಯಲ್ಲಿದೆ ಅಲ್ಲಿಗೆ ಹೋಗುತ್ತೆ. ಇದು ಪ್ರೊಸೆಸ್. ಅಲ್ಲಿಂದ ಬಂದು ಡಿಸ್ಪ್ಯಾಚಿಗೆ ಹೋಗುತ್ತೆ. ಇಂಥದ್ದು ಸ್ಪೆಷಲೈಸ್ ಪಾಲಿಶ್. ಇದರಿಂದ ಪಾಲಿಯೂರಿಥಿನ್ ಅಂದರೆ ಪಾಲಿಯೂರಿಥಿನ್ ಮತ್ತು ಆ್ಯಸಿಡ್ ಕ್ಯೂರಿಂಗ್ ಅಂತ ಒಂದು ಸ್ಪೆಷಲೈಸ್ ಪಾಲಿಶ್ ಬರುತ್ತೆ. ಈ ಪಾಲಿಶ್ ಅಂದರೆ ಇದು ಸ್ಕ್ರಾಚ್ ಪ್ರೂಫ್ ಬರ್ತದೆ ಮತ್ತು ಇದು ಲೈಫ್ ಲಾಂಗ್ ವ್ಯಾರಂಟಿ ಪಾಲಿಶ್. ಆ್ಯಕ್ಚುಲಿ ಇಂಥ ಪಾಲಿಶನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಿ ಅದನ್ನು ಸೈಟಿಗೆ ರೆಡಿ ಟು ಯೂಸ್ ಅಂತ ಕಳಿಸ್ತೇವೆ ನಾವಲ್ಲಿ. ಅಲ್ಲಿ ಹೋಗಿ ಏನು ಟಚಪ್ ಏನು ಮಾಡಲಿಕ್ಕಿಲ್ಲ, ಡೈರೆಕ್ಟ್ ರೆಡಿ ಟು ಅಪ್ಲಿಕೇಶನ್. ಸೊ ಅಂಥ ಏರಿಯಾ ಇದೆ. ಆವಾಗಲೇ ಹೇಳಿದಾಗೆ ಇದು ಪೇಂಟಿಂಗ್ ಬೂತ್ ಅಂತ ಹೇಳ್ತಾರೆ ಅದಕ್ಕೆ. ಈ ಬೂತಲ್ಲಿ ನಾವು ಹೀಟರ್ಸ್ ಎಲ್ಲ ಹಾಕಿದ್ದೇವೆ ಆ್ಯಂಡ್ ಸ್ಪೆಷಲೈಸ್ ಎಕ್ಸಾಸ್ಟ್ ಫ್ಯಾನ್ಸ್ ಅಲ್ಲಿದೆ. ಮೈಕ್ರೋ ಡಸ್ಟ್ ತನಕ ಇದರೊಳಗೆ ಬರಲಿಕ್ಕೆ ಬಿಡುವುದಿಲ್ಲ. ಇದು ಸೀಲ್ಡ್ ರೂಮ್. ಇದರಲ್ಲಿ ಇವರು ಪ್ರೊಸೆಸ್ ಆಫ್ ಕೋಟಿಂಗ್, ಅದರಲ್ಲಿ 3-4 ಕೋಟ್ ಪ್ರೊಸೆಸ್ ಆಫ್ ಕೋಟಿಂಗ್ ಇಲ್ಲಿ ಪಾಲಿಶ್ ಸ್ಪ್ರೇಯಲ್ಲಿ ಏರ್ ಗನ್ನಲ್ಲಿ ಸ್ಪ್ರೇ ಮಾಡ್ತಾ ಇರ್ತಾರೆ. ಇದರಲ್ಲಿ ಇದು ಬಂದು ಇನ್ಸ್ಟೆಂಟ್ ಡ್ರೈ ಆಗುತ್ತೆ. ಆಮೇಲೆ ಪುನಃ ಡ್ರೈ ಮಾಡ್ಲಿಕ್ಕಂತ ನಾವು ಬದಿಯಲ್ಲಿ ಒಂದು ಕ್ಯೂರಿಂಗ್ ರೂಮ್ ಅಂತ ಇಟ್ಟಿದ್ದೇವೆ. ಅಲ್ಲಿ ಇಟ್ಟು ಹೀಟರ್ ಪ್ರೊಸೆಸಲ್ಲಿ ಯಾವ ಮಾಯ್ಶ್ಚರ್ ಕಂಡೀಷನ್ ಇದ್ರೂ ಆ ಮಾಯ್ಶ್ಚರ್ ಅಬ್ಸಾರ್ವ್ ಮಾಡಿ ಅಲ್ಲಿಂದ ಪ್ರಿಪರೇಷನ್ ರೆಡಿ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಎ ಪಾಲಿಶಿಂಗ್ ಬೂತ್. ಆ್ಯಸ್ ಐ ಟೋಲ್ಡ್, ನಮ್ಮ ಕಂಪ್ನಿ ಅಂದರೆ ಡಿಸೈನ್ ಆ್ಯಂಡ್ ಬಿಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ನಿಮಗೆ ಯಾವ ಥರದ್ದು ಏನು ಬೇಕು ಅದನ್ನು ನಾವು ಇಲ್ಲಿ ಡಿಸೈನ್ ಮಾಡಿ ಪ್ರಿಪೇರ್ ಮಾಡಿ ತಮ್ಮೆಲ್ಲರಿಗೂ ಮುಟ್ಟಿಸುವಂಥ ಕಾರ್ಯಕ್ರಮ ನಮ್ಮದು. ಯಾವಾಗಲೂ ಬೇಕಾದರೂ ನಮ್ಮ ಫ್ಯಾಕ್ಟ್ರಿಗೆ ಇಲ್ಲಾಂದರೆ ನಮ್ಮ ಆಫೀಸಿಗೆ ಇಲ್ಲಾಂದರೆ ನಮ್ಮ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ, ಅಲ್ಲಿಗೆ ಬಂದು ಮೀಟ್ ಮಾಡ್ಬೋದು. ನಮ್ಮ ಸ್ಪೆಷಲೈಸ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಆರ್ ಅವೈಲೇಬಲ್ ಫಾರ್ ಎನಿ ಕೈಂಡ್ ಆಫ್ ಅಸಿಸ್ಟೆನ್ಸ್. ಎನಿ ಟೈಮ್ ಬಂದು ನಮ್ಮನ್ನು ಮೀಟ್ ಮಾಡ್ಬೋದು. ನಮ್ಮ ಕ್ಯಾಪ್ಷನಲ್ಲಿ ನಮ್ಮ ಇಮೇಲ್ ID ಮತ್ತು ನಮ್ಮ ವೆಬ್ಸೈಟಲ್ಲಿದೆ, ನಮ್ಮ ನಂಬರ್ಸ್ ಇದೆ. ಯಾವಾಗ ಬೇಕಾದರೂ ತಾವೆಲ್ಲರೂ ಬಂದು ತಮಗೆ ಬೇಕಾಗುವ ಹಾಗೆ ತಮ್ಮ ಮನೆ, ಯಾವ ಆಫೀಸು, ಹಾಸ್ಪಿಟಾಲಿಟಿ, ಹೆಲ್ತ್ ಕೇರ್ ಯಾವ ಬಗ್ಗೆ ಬೇಕಾದರೂ ಅದರ ಬಗ್ಗೆ ಕನ್ಸಲ್ಟೆನ್ಸಿ ಮಾಡಿಕೊಂಡು ಫುಲ್ ಫೆಸಿಲಿಟಿ ನಮ್ಮಲ್ಲಿದೆ. ತಾವೆಲ್ಲರೂ ಬಂದು ಅದರ ಸದುಪಯೋಗ ಪಡಿಬೇಕಂತ ಕೇಳ್ಕೊಳ್ತೇವೆ.